ಖಾಲಿ ನೀರಿನ ಕ್ಯಾನ್ ಹಾಗೂ ಬಕೆಟ್ಗಳನ್ನು ಹಿಡಿದು ಖಾಸಗಿ ಟ್ಯಾಂಕರ್ಗಳ ಮುಖಾಂತರ ನೀರು ಹಿಡಿದುಕೊಳ್ಳುತ್ತಿರುವ ಮಹಿಳೆಯರು. ತಮ್ಮ ವಾರ್ಡಿನ ಮೂಲಭೂತ ಅವ್ಯವಸ್ಥೆ ಕಂಡು ಅಧಿಕಾರಿಗಳ ವಿರುದ್ಧ ಇಡೀ ಶಾಪ ಹಾಕುತ್ತಿರುವ ಸಾರ್ವಜನಿಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ 13ನೇ ವಾರ್ಡಿನ ಬಾಪೂಜಿ ನಗರದಲ್ಲಿ. ಕಳೆದ ಹಲವು ದಿನಗಳಿಂದ ಸಮರ್ಪಕ ಕುಡಿಯುವ ನೀರು ಪೂರೈಕೆ ಆಗದೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ನೀರಿಗಾಗಿ ಜನರು ಬೆಳಗ್ಗಿನಿಂದಲೇ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯುಜಿಡಿ ಹಾಗೂ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಗಲೀಜು ನೀರು ರಸ್ತೆಗಳಲ್ಲೇ ಹರಿತಾ ಇದ್ದು ದುರ್ವಾಸನೆ ಹಾಗೂ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇವಾಗ ನೀರು ಎಲ್ಲದಕ್ಕೂ ನಾವು ಉಪಯೋಗ ಮಾಡ್ಲೇಬೇಕು. ಅಡಿಗೆ ಮಾಡಬೇಕು, ಮನೆಯಲ್ಲಿ ಆಚೆಗಡೆ ಕ್ಲೀನ್ ಮಾಡುವಾಗ ನೀರು ಉಪಯೋಗಿಸ್ಲೇಬೇಕು. ಮತ್ತೆ ಮನೆಗೆ ಮಕ್ಕಳಿಗೆ ವಾಶ್ರೂಮ್ ಹೋಗುವಾಗ ಎಲ್ಲಗೂ ನೀರ್ ಬೇಕೇ ಬೇಕು. ಇವಾಗ ನೀರ್ ಬಿಟ್ಟಿಲ್ಲ ಅಂದ್ರೆ ಮಕ್ಕಳು ಏನ್ರಲ್ಲಿ ವಾಶ್ರೂಮ್ ಇದು ಕ್ಲೀನ್ ಮಾಡ್ಕೊಳಕ್ ಆಗುತ್ತೆ? ನಾವೇನು ಇಂಗ್ಲಿಷ್ ಅವ್ರ ತರ ಟ್ವಿಷಿಗಳೇನಾದ್ರು ಯೂಸ್ ಮಾಡ್ತಾ ಇದೀವ? ಏನಿಲ್ಲ ತಾನೆ, ನೀರೆಲ್ಲ ತಾನೇ ನಾವು ಯೂಸ್ ಮಾಡೋದು. ಆ ನೀರೇ ಬಿಟ್ಟಿಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು? ಈ ತರ ನಮ್ಗೆ ತುಂಬಾ ನೀರಿಂದ ತುಂಬಾ ಸಮಸ್ಯೆ ಆಗಿದೆ. ಮತ್ತು ಚೇಂಬರ್ ಇದರಿಂದ ಕೂಡ ತುಂಬಾ ಸಮಸ್ಯೆ ಇದೆ. 10 ದಿನದಿಂದ ನಮ್ಗೆ ಈ ತರ ಇದೆ. ಇವಾಗ ಇವಾಗ ಕರೆಕ್ಟ್ ಆಗಿ 7ಕೊಂದ್ಸರಿ 6 ದಿನಕ್ಕೊಂದ್ಸರಿ ನೀರೇನಾದ್ರು ಬಿಟ್ಟಿದಾರಂದ್ರೆ ಮತ್ತೆ ಇನ್ನು 3 ಟೈಮ್ ಬಿಡೋಷ್ಟೊತ್ತಿಗೆ ಮೋಟ್ರ್ ಇದು ಸುಟ್ಟೋಗಿದೆ, ನಮ್ಗೆ ನೀರೇ ಬಿಡಲ್ಲ. ನೀರಿಲ್ಲ ಅಂದ್ರೆ ನಮ್ಗೆ ಯಾವ್ದು ಕೂಡ ಕೆಲಸ ನಡೆಯಲ್ಲ. ನೀರೇ ಮನೆಗೆ ಮುಖ್ಯ ಬೇಕಾಗಿದ್ದು. ಅದೇ ಇಲ್ಲ ಅಂದ್ರೆ ನಾವ್ ಹೆಂಗೆ ಕೆಲಸ ಮಾಡ್ಕೊ? ಯಾವಾಗ್ಲೂ ನಾವು ಟಿಲ್ಲರ್ ಹಾಕ್ಸ್ಕೊಳಕ್ ಆಗುತ್ತಾ? ಅಷ್ಟೊಂದು ಶ್ರೀಮಂತರು ಯಾರು ಇಲ್ಲ ಇಲ್ಲಿ. ಎಲ್ಲಾರು ಕೂಲಿ ಮಾಡ್ಕೊಂಡ್ ತಿನ್ನೋರೆ, ಗಾರೆ ಕೆಲ್ಸದವ್ರೆ ಎಲ್ಲಾರು ಸುಂದಿಯಲ್ಲಿ ಇರೋದು. ಯಾರು ಅಷ್ಟೊಂದು ಶ್ರೀಮಂತರು ಯಾರು ಇಲ್ಲ. ಇರೋರ್ ಏನ್ ಮಾಡ್ತಾರೆ, ಅವ್ರು ಬೇಕಾಗಿರೋರು ಕೆಟ್ಟೋದ್ರೆ ಯಾರು ಅವ್ರು ನೀರ್ ಬಿಟ್ಕೊಂತಾರೋ ಅವ್ರು ಬಂದು ಕರ್ಕೊಂಡು ಅಲ್ಲಿ ಇದಾಕ್ಸ್ಕೊಂತಾರೆ, ಟಿಲ್ಲರ್ಗೆ ಹಾಕ್ಸ್ಕೊಂತಾರೆ. ಇಲ್ದಿರೋರ್ ಏನ್ ಮಾಡೋದು? ಯಾವಾಗ್ಲೂ ನಾವ್ ಈ ತರ ಹಾಕ್ಸ್ಕೊಳಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಅದ್ರಿಂದಾನೇ ನೀರಿಂದ ನಮ್ಗೆ ತುಂಬಾ ಸಮಸ್ಯೆ ಇದೆ. ಇದರಿಂದ ನಮ್ಗೆ ವಾರ್ಗು ಆದ್ರೂ ನೀರ ಬಿಡಲ್ವಾ? ಉಪ್ಪು ನೀರ್ ನಲ್ಲಿ ಇಲ್ಲ. ಚರಂಡಿ ತುಂಬಾ ನಿಂತೋಗಿದೆ. ಚರಂಡಿ ಎತ್ತಾ ಇಲ್ಲ, ಹುಳ ಒಳಗಡೆ ಬರ್ತಾ ಇದೆ. ಪಿಟ್ಗಳೆಲ್ಲ ತುಂಬೋಗಿದೆ. ನೀರಿನ ಸಮಸ್ಯೆ ತುಂಬಾ ಇದೆ. ಅದು ಅನುಕೂಲ ಮಾಡ್ಬೇಕು. ಮುನ್ಸಿಪಾಲಿಟಿ ಅವ್ರು ಬಂದು ಕಸ ಎತ್ತೋದಿಲ್ಲ, ಗುಡ್ಸೋದಿಲ್ಲ. ಅದೇ ಸಮಸ್ಯೆ ನಮ್ಗೆ. ವಾರ ಆಯ್ತು. ಇವಾಗ ಟ್ಯಾಂಕರ್ ಬಂದಿದೆ. ಏನೋ ಕೆಟ್ಟೋಗಿದೆ ಅಂತ ವಾರಕ್ಕೊಂದ್ಸಾರಿ ಹೇಳ್ತಾ ಇರ್ತಾರ ಅವರು. ಕೆಟ್ಟೋಗಿದೆ, ನೀರ್ ಬಿಡಲ್ಲ ಅಂತ. ಆದ್ರೂ ಸಂಜೀವಪ್ಪ ಅವರು ಟ್ಯಾಂಕರ್ ಕಳಿಸ್ತಾ ಇದ್ದಾರೆ. ಮನೆಗೆ ಒಂದ್ 10 ಬಿಂದಿಗೆ ಹಿಡ್ಕೊಂಡ್ರಿ ಅಂತ ಸಾಲಲ್ಲ. ಇನ್ನು ರಾತ್ರಿ ವೇಳೆ ಬೀದಿ ದೀಪಗಳಿಲ್ಲದೆ ಮಹಿಳೆಯರು ಹಾಗೂ ಮಕ್ಕಳು ಆತಂಕದಲ್ಲಿ ಓಡಾಡುವಂತಾಗಿದೆ. ಸಮಸ್ಯೆಗಳ ಕುರಿತು ನಗರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಬಾಪೂಜಿ ನಗರದ, ನನ್ನ ಹೆಸರು ಸಂಜೀವ್ ಕುಮಾರ್, ವಾರ್ಡ್ ನಂಬರ್ 13, ಚಿಕ್ಕಬಳ್ಳಾಪುರ. ಇಲ್ಲಿ ನಮ್ಮ ಬಾಪೂಜಿ ನಗರದಲ್ಲಿ ನಮ್ಮ ಜನಗಳ ಸಮಸ್ಯೆ ಕೇಳೋರೇ ಇಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ಸಮಸ್ಯೆಗಳಿದೆ. UGD ಇಂದ ಹಿಡಿದು, ವಾಟರ್ ಇಂದ ಹಿಡಿದು, ಲೈಟಿಂಗ್ ಇಂದ ಹಿಡಿದು, ಚರಂಡಿಯಿಂದ ಹಿಡಿದು ಪ್ರತಿಯೊಂದೂ ಪ್ರಾಬ್ಲಮ್ ಇದೆ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ನಾವು ಸುಮಾರು ಕಡೆ ಹೇಳ್ತೀವಿ ಎಲ್ಲ ಆಫೀಸರ್ಸ್ಗೆಲ್ಲೂ. ಅವರು ಎಷ್ಟು ಅಂತ ಮಾಡ್ತಾರೆ. ನಮ್ಮ ಏರಿಯಾ ಕೌನ್ಸಿಲರ್ ಆದಂಥವ್ರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಪರಿಹಾರ ಮಾಡಬೇಕು ಅಂತದ್ದು ಇಲ್ಲಿ ಯಾರು ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂತ ಇಲ್ಲ. ಆದ್ರಿಂದ ಜನಗಳು ಬಂದು ಪಾಪ ಸಮಸ್ಯೆಗಳಿಗೆ ತುಂಬಾ ಒದ್ದಾಡ್ತಾ ಇದ್ದಾರೆ. ನೀರಿಲ್ಲ, ಕರೆಂಟ್ ಇಲ್ಲ, ಲೈಟ್ಗಳಿಲ್ಲ, ಚರಂಡಿ ಕ್ಲೀನಿಂಗ್ ಇಲ್ಲ ಅಂತ. ಅದಕ್ಕೆ ನಾವು ನಮ್ಗೆ ಹೇಳಿದ್ರು ಈ ತರ ಪ್ರಾಬ್ಲಮ್ ಇದೆ ಸರ್ ಅಂತೇಳಿ. ಇವಾಗ ಬೇಸಿಗೆ ಬೇರೆ, ನೀರಿಗೆ ತುಂಬಾ ಅಭಾವ ಇದೆ. ಏನಾದ್ರು ನೀರ್ ಬಿಡೋರು ಕೇಳಿದ್ರೆ ಅಂದ್ರೆ ಮೋಟರ್ ಕೆಟ್ಟೋಗಿದೆ, ಪೈಪ್ ಹೊಡೆದೋಗಿದೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ನಮ್ಮ ಬಾಪೂಜಿ ನಗರದಲ್ಲಿ ಪಾಪ ಕೂಲಿ ಮಾಡುವಂತ ಜನಗಳು ಯಾರು ಟಿಲ್ಲರ್ಗಳಿಗೆ ಹಾಕಿ ದುಡ್ಡು ಕೊಟ್ಟು ಹಾಕಿಸ್ಕೊಳ್ಳೋ ಅಂತ ಪರಿಸ್ಥಿತಿಯಲ್ಲಿಲ್ಲ. ಆದ್ರಿಂದ ನಮ್ಮ ನಗರಸಭೆ ಕಮಿಷನರ್ ಆದಂತ ಮನ್ಸೂರ್ ಅಲಿ ಅವರಿಗೆ ಹಾಗೂ ಮುನ್ಕೃಷ್ಣ ಅವರಿಗೆ ಕೂಡಲೇ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕುಡಿಯುವ ನೀರು, UGD, ಚರಂಡಿ ಹಾಗೂ ಬೀದಿ ದೀಪ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನೀರಿನ ಸಮಸ್ಯೆಯಿಂದ ಖಾಸಗಿ ಟ್ಯಾಂಕರ್ಗಳ ಮುಖಾಂತರ ಸಾವಿರಾರು ರೂಪಾಯಿ ಹಣ ಕೊಟ್ಟು ಮನೆಗಳಿಗೆ ನೀರು ಪೂರೈಕೆ ಮಾಡಿಕೊಳ್ಳುತ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರದ 13ನೇ ವಾರ್ಡಿನ ಬಾಪೂಜಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಾರ್ವಜನಿಕರು ಹೈರಾಣಾಗಿದ್ದು ನಗರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.